ಸರ್ ನಮಸ್ತೆ. ಈಗಿನ ಸಿನಿಮಾ ನೋಡ್ಕೊಂಡ್ ಬಂದ್ವಿ. ಫಸ್ಟ್ ಇವತ್ತು ಮೂವಿ 6:30 ಇದ್ದಿದ್ದು, ಬಟ್ ನಾವ್ ಎದ್ದಿರೋದು ಎಷ್ಟು ಗಂಟೆಗೆ ಅಂತಂದ್ರೆ 3:30. ಯಾಕೆಂತಂದ್ರೆ ನಿದ್ದೆ ಬರಲ್ಲ. ನಮ್ಮ ಬಾಸ್ ಮೂವಿ ಇದ್ರೆ ನಿದ್ದೆ ಬರಲ್ಲ. ಫಸ್ಟ್ ಎಂಟ್ರಿ ಸೀನ್ ಆಗ್ತಿದ್ದಂಗೆ ಪಟಾಕಿ, ಟಿಯಲ್ಲಿ ಗ್ರೌಂಡ್ಗೆ ಎಂಟ್ರಿ ಕೊಡ್ತಿದ್ದಂಗೆ ಪಟಾಕಿ, ಹೂನಾರ ಎಲ್ಲ ನೋಡಿ ಶಾಕ್ ಆಗೋದ್ವಿ. ಅದು ಬಿಟ್ಟು ಥಿಯೇಟರ್ಗೆ ಒಳಗಡೆ ಹೋದ್ವಿ ಸರ್. ಅಜಿನೀಶ್ ಅಣ್ಣ ನಿಮಗೆ ನಮಸ್ಕಾರ ಅಣ್ಣ. ಯಾಕೆ ಅಂತಂದ್ರೆ ಪ್ರತಿ ಸೀನು, ಪ್ರತಿ ಒಂದು ಯಾವುದೇ ಸೀನ್ ಇರಲಿ ಎಲಿವೇಶನ್ ಅಲ್ಲೇ ತುಂಬಿಸ್ಬಿಟ್ಟಿದ್ಯಾ ಅಣ್ಣ ನೀನು. ಸುದೀಪ್ ಅವರು ಅಷ್ಟೇ ಕೂಡ, ಅದಕ್ಕೆ ಅಭಿನಯ ಚಕ್ರವರ್ತಿ ಯಾಕೆ ಅಂತ ಕರೀತಾರೆ ಅಂತ ಬಂದು ನೋಡ್ಬೇಕು. ಅವ್ರು ಜಸ್ಟ್ ನಡ್ಕೊಂಡ್ ಬಂದ್ರೆ ಅವ್ರು ಕಣ್ಬಿಟ್ರೇನೆ ಸಿನಿಮಾ, ಅವ್ರು ಕಣ್ಬಿಟ್ರೇನೆ ಸೀನು, ಆ ತರ ತೋರಿಸಿದ್ದಾರೆ. ಅದೇ ಹೇಳ್ದಂಗೆ ಎಲ್ರು ಮೇಕಪ್ ಬಳ್ಕೊಳ್ಳೋದೇ ಸಿನಿಮಾ ಅಲ್ಲ, ಆಕ್ಟಿಂಗ್ ಅಲ್ಲ. ಮಕ್ಕಕ್ಕೆ ಮಸಿ ಬಳ್ಕೊಂಡು, ನೀರಲ್ಲಿ ಮಸಿ ಬಳ್ಕೊಂಡು ಹೆಂಗ್ ಆಕ್ಟಿಂಗ್ ಮಾಡೋದು ಅಂತ ನಮ್ಮ ಬಾಸ್ನ ನೋಡಿ ಕಲಿಬೇಕು. ಓಕೆ, ಥ್ಯಾಂಕ್ ಯು. ಎಲ್ರು ಬಂದು ಸಿನಿಮಾ ನೋಡಿ. ನಿಮ್ಗೆ ಯಾವ್ದಾದ್ರು ಪ್ರಶ್ನೆ ಇದೆಯಾ ಸರ್? ಹೌದು ಹೌದು. ಇಲ್ಲ ಸರ್, ನಾನು ಡೆವಿಲ್ಲು ರಿಲೀಸ್ ಆಗಿದ್ದೀನೇ 11th ಫಸ್ಟ್ ಡೇನೆ ಹೋಗಿ ನೋಡಿದೆ. ಬಟ್ ನಾನು ಕಿಚ್ಚ ಸುದೀಪ್ ಅವ್ರ ಅಭಿಮಾನಿನೇ. ಬಟ್ ಯಾವುದಕ್ಕೂ ಏಟ್ ಮಾಡಲ್ಲ ದರ್ಶನ್ ಅವ್ರನ್ನ. ಸಿನಿಮಾ ನೋಡಿದ್ದೀನಿ, ಬಟ್ ಅದರಲ್ಲಿ ನಮಗೆ ಹೊಸ್ದಾಗೇನು ಕಾಣಿಲ್ಲ. ಡೆವಿಲಲ್ಲಿ ಚೆನ್ನಾಗಿದೆ, ನೋಡ್ಬೋದು. ಬಟ್ ಆ ಮೂವಿ ಏನಂತಂದರೆ, ಮುಂಚೆ ಎಲ್ಲರೂ ಮೂವಿ ಕಂಪೇರ್ ಮಾಡಿದ್ರೆ ಒಂಥರ ಓಕೆ ಅನ್ನೋ ಥರ ಇದೆ ಅಷ್ಟೇ. ಅದು ಮಾರ್ಕ್ಗೂ ಮ್ಯಾಕ್ಸ್ಗೂ ವ್ಯತ್ಯಾಸ ಅಂತಂದರೆ, ವಿಜಯ್ ಕಾರ್ತಿಕೇಯ ಅವರು ಸುದೀಪ್ ಅವ್ರ ಫ್ಯಾನ್ಸು. ಕರ್ನಾಟಕದ ಜನರ ಸುದೀಪ್ ಅವ್ರ ಫ್ಯಾನ್ಸ್ ಎಲ್ಲ ಕರ್ನಾಟಕದ ಅಭಿಮಾನಿಗಳ ಒಂದು ಬೇಡಿಕೆ ಏನು, ಅವರೆಲ್ಲರೂ ಏನು ಕೋರ್ಕೊಂತ ಇರ್ತಾರೆ ಒಂದು ಸಿನಿಮಾಯಿಂದ ಅಂತ ತಿಳ್ಕೊಂಡಿದ್ದಾರೆ. ಅದನ್ನೇ ಅವರು ಈಗ ಜಾಸ್ತಿ ಸುಮ್ಮನೆ ಕಮರ್ಷಿಯಲ್ ಅಂತಂತ ಹೀರೋಯಿನ್ನ ಇಟ್ಟಿಲ್ಲ ನೋಡಿ. ಬೇರೆಯವ್ರ ಮೂವಿಯಲ್ಲಿ ಹಂಗಲ್ಲ, ಹೀರೋಯಿನ್ ಇಡೋದು, ಸೊಂಟ ಇಟ್ಕೊಳ್ಳೋದು, ಆ ಥರ ಸುಮ್ಮನೆ ಡ್ಯಾನ್ಸ್ ಮಾಡೋದು, ಅದೇ ಸಿನಿಮಾ ಅಲ್ಲ. ಇದ್ರಲ್ಲಿ ಬಾಸ್ ಹೀರೋಯಿನ್ನೇ ಇಲ್ಲ. ಆ ಹೀರೋಯಿನ್ ಇಲ್ದೇನೆ ಹೆಂಗ್ ಸಿನಿಮಾ ಮಾಡಬೇಕು ಅಂತ ವಿಜಯ್ ಕಾರ್ತಿಕೇಯ ಅವರು 2 ಸಿನಿಮಾ ಮಾಡಿ ತೋರಿಸಿದ್ದಾರೆ. ಅವ್ರ ಮುಂದಕ್ಕೆ ಅವ್ರ ಭವಿಷ್ಯ ಚೆನ್ನಾಗಿರ್ಬೇಕು. ಒಳ್ಳೊಳ್ಳೆ ಸಿನಿಮಾ ಮಾಡಿ ಸರ್ ನೀವು. ಅಜಿನೀಶ್ ಅವರು ಅಷ್ಟೇ, ನಿಮಗೆ ತುಂಬಾ ದೊಡ್ಡ ಹ್ಯಾಟ್ಸ್ ಆಫ್ ಸರ್ ಸುದೀಪ್ ಫ್ಯಾನ್ಸ್ ಕಡೆಯಿಂದ. ನೀವು ಯಾಕೆ ಅಂತಂದ್ರೆ ಮೂವಿಲಿ ಚೆಚ್ಚು ಬಾರ್ಸ್ ಹಾಕಿದ್ದೀರಾ BGMs. ಮಾರ್ಕಲ್ಲಿ ಸುದೀಪ್ ಅವರೇ ಸರ್. ಸುದೀಪ್ ಅವ್ರ ಆಕ್ಟಿಂಗ್ ಮತ್ತೆ ರೈಟಿಂಗು ಎಲ್ಲೂ ನಿಮಗೆ ಲ್ಯಾಗ್ ಅನ್ಸಲ್ಲ, ಬೋರಿಂಗ್ ಹೊಡ್ಸಲ್ಲ, ಆ ಥರ ಇದೆ. ಕೊನೆವರೆಗೂ ಅಷ್ಟೇ ಇಂಟೆನ್ಸಿಟಿ ಕಾಪಾಡ್ಕೊಂಡು ಬಂದಿದೆ. ಕೊನೆವರೆಗೂ ಏನಾಗುತ್ತೆ ಎಲ್ಲೂ ನಮಗೆ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಹೋಗ್ತಾ ಟ್ವಿಸ್ಟರ್ಸ್ ಟರ್ನ್ ಆಗುತ್ತೆ. ಮಸ್ತಾಗಿದೆ. ಅದೇ ಫ್ಯಾನ್ಸ್ ವಾರ್ ಬಗ್ಗೆ ಯಾರ್ಯಾರು ನಿಮಗೆ ಗೊತ್ತಿರ್ಬೋದು. ಈಗ ಸುದೀಪ್ ಅವರು ಪೈರಸಿ ಬಗ್ಗೆ ಹೇಳಿದ್ರೆ, ವಿಜಯಲಕ್ಷ್ಮಿ ಅವರು ನಮಗೆ ಹೇಳಿದ್ದಾರೆ. ಅವರು ಏನು ಸುದೀಪ್ ಅವ್ರು ಹೇಳಿದ್ದಾರೆ ಅಂತ ಬಳಸಿಲ್ಲ. ಬಟ್ ಆದ್ರೂ ಈ ಏನಿರ್ತಾರೆ ಸುದೀಪ್ ಅವ್ರ ಫ್ಯಾನ್ಸನ್ನು ಕಿತ್ತಾಡಲ್ಲ, ದರ್ಶನ್ ಅವ್ರ ಫ್ಯಾನ್ಸನ್ನು ಕಿತ್ತಾಡಲ್ಲ. ಅವ್ರ ಫ್ಯಾನ್ಸ್ ಯಾರು ಅಲ್ಲ ಆಗಿರ್ತಾರೆ ನೋಡು, ಕಲ್ಬೆರ್ಕೆ ಯಾರು ಇರ್ತಾರೆ ನೋಡು, ಅವ್ರಿಬ್ರು ಮಧ್ಯೆ ತಂದಿಕಾಕ್ ನೋಡ್ತಾರೆ ಅಷ್ಟೇ ಸರ್. ಒಂದಾಗಬೇಕು ಸರ್, ಒಂದಾಗಬೇಕು. ಬಟ್ ದರ್ಶನ್ ಅವ್ರು ಏನಿದ್ದಾರೆ, ಅವ್ರು ಸ್ವಲ್ಪ ಸುತ್ತಮುತ್ತ ಏನು ಬಳಗ ಇದೆ, ಚೇಂಜ್ ಮಾಡ್ಕೊಬೇಕು. ಇದನ್ನ ನಾನು ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ. ಒಬ್ಬ ಸುದೀಪ್ ಅವ್ರ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ. ದರ್ಶನ್ ಅವ್ರನ್ನ ಇನ್ನೂ ಎತ್ತರಕ್ಕೆ ಈ ಪರಿಸ್ಥಿತಿಲಿ ನೋಡೋಕ್ಕಾಗಲ್ಲ ಸರ್ ನಮ್ಗೆ ಅವ್ರಿಗೆ. ಯಾಕೆಂತಂದ್ರೆ ಈ ಮುಂಚೆ ಅವ್ರು CCL ಆಡ್ತಿದ್ದು, ಅವ್ರ ಜೋಡೆತ್ತುಗೆ ಒಂದು ಅಂಬರೀಷ್ ಅಣ್ಣ ಅವ್ರದ್ದು ಈವೆಂಟಲ್ಲಿ ಅವ್ರು ಡ್ಯಾನ್ಸ್ ಮಾಡಿದ್ದು, ಕುಚಿಕು ಹಾಡಿಗೆ, ಅದೆಲ್ಲ ನೋಡಿದಾಗ ಸ್ವಲ್ಪ ಬೇಜಾರಾಗ್ಬಿಡುತ್ತೆ. ಅವ್ರು ಒಂದಾಗಬೇಕು. ದರ್ಶನ್ ಅವ್ರು ಇನ್ನೂ ಎತ್ತರ ಮಟ್ಟಕ್ಕೆ ಬೆಳಿಬೇಕು. ಅವ್ರು ಈಚೆ ಬರಬೇಕು. ಅವ್ರಿಗೆಲ್ಲ ಒಳ್ಳೇದಾಗಬೇಕು. ಥ್ಯಾಂಕ್ ಯು.